ಶ್ರೀಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ನಮೋऽस्तु ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಮಾಘ ತಿಂಗಳ ವಿಶೇಷವನ್ನು ಸ್ವಲ್ಪ ನೋಡೋಣ. ಮಾಘ ಸ್ನಾನ ಅಂದರೆ ಇದು ಮಾಘ ಸ್ನಾನ ಅಂತ ಅಂಬೋದು ಯಾವಾಗ ಆರಂಭ ಆಗತ್ತೆ, ಯಾವಾಗ ಮುಗಿಯುತ್ತೆ ಅಂತ ನೋಡಿದರೆ, ಪುಷ್ಯ ಮಾಸದ ಶುಕ್ಲ ಪಕ್ಷ ಹುಣ್ಣಿಮೆ, ಮಾಘ ತಿಂಗಳಿಗೆ ಮೊದಲೇ ಬರುವಂಥ ಹುಣ್ಣಿಮೆ ಆರಂಭವಾಗಿ ಮಾಘ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆ ಆವತ್ತಿನ ದಿನ ಇದು ಸಮಾಪ್ತಿ ಆಗುತ್ತೆ. ಮಾಘ ಸ್ನಾನ ಸಮಾಪ್ತಿ ಅಂತ ಹಾಕಿರೋರು ಪಂಚಾಂಗದಲ್ಲಿ. ಅಂದರೆ ವಾದಿರಾಜರು ಒಂದು ವನದಲ್ಲಿ ನಡೆದು ಹೋಗುವ ಒಂದು ಸಂದರ್ಭದಲ್ಲಿ ಅಲ್ಲಿದ್ದ ಒಂದು ರಾಕ್ಷಸ ಕೇಳ್ತಾನ, ಆಕಾಮಾವೈ ಕೋನ ಸ್ನಾತಃ, ಆಕಾಮಾವೈ ಯಾರು ಸ್ನಾನವನ್ನು ಮಾಡೋದಿಲ್ಲ ಹಾಗೆ ಅಂತ ಕೇಳಿದಾಗ ವಾದಿರಾಜರು ನೀನೇ ಹಾಗೆ ಅಂತ ಅಲ್ಲಿ ಹೇಳ್ತಾರೆ. ಇದೆಲ್ಲ ಏನು ದೃಷ್ಟಾಂತಗಳು ಏನು ಹೇಳ್ತಾರೆ ಹಾಗೆ ಅಂತಂದರೆ, ಈ ತಿಂಗಳಲ್ಲಿ ಯಾರು ಸ್ನಾನವನ್ನು ಮಾಡೋದಿಲ್ಲ ಅಂತ ಅವ್ರು ಭೂತ ಕೇಳುತ್ತೆ. ಅದಕ್ಕೆ ಇವ್ರು ಹೇಳ್ತಾರೆ ನೀನೇ ಅಂತ ಹೇಳೋದು ಏನು ಸಂದರ್ಭ ಅಂತಂದರೆ, ಆ ರಾಕ್ಷಸನಾಗಿದ್ದಾನವ. ಅಂದರೆ ಇದು ಏನು ಅಂತಂದರೆ, ಈ ತಿಂಗಳಲ್ಲಿ ಯಾರು ಸ್ನಾನವನ್ನು ಮಾಡೋದಿಲ್ಲವೋ ಆ ಮುಹೂರ್ತ ಆ ಸಂದರ್ಭದಲ್ಲಿ, ಅಂದರೆ ನಕ್ಷತ್ರ ಇರುವ ಸಂದರ್ಭದಲ್ಲಿ ಮಾಡೋದು ಉತ್ತಮ. ಸೂರ್ಯೋದಯ ಕಾಲದಲ್ಲಿ ಮಾಡುವಂಥದ್ದು ಮಧ್ಯಮ, ಸೂರ್ಯ ಉದಯ ಆದ ಮೇಲೆ ಮಾಡೋದು ಅಧಮ ಅಂತ. ಹೀಗೆ ಅಂದರೆ ಆದಷ್ಟು ಅಂತ. ಇದೆಲ್ಲ ಹಳೆ ಕಾಲದಲ್ಲಿ ನದಿ ತೀರದಲ್ಲಿ ದಂಡಿ ಎಲ್ಲ ಊರಲ್ಲೂ ನದಿ ಇತ್ತು, ಇದೆಲ್ಲ ಹೇಳ್ತಾ ಇದ್ದರು. ಆದ ಕಾರಣ ಹಾಗೆ ಯಾರು ಆ ಸಂದರ್ಭದಲ್ಲಿ ಸ್ನಾನವನ್ನು ಮಾಡಲ್ಲವೋ ಅವರಿಗೆ ಈ ಜನ್ಮ ಬರ್ತೆ ಅಂತ ತೋರಿಸೋದಕ್ಕೆ ಇದೆಲ್ಲ ಹೇಳಿದ್ದಾರೆ ಕಥೆಗಳನ್ನು. ಹೀಗೆ ಏನು ಅವಾಗ ಆ ಸ್ನಾನವನ್ನು ಮಾಡಿದರೆ ಏನಾಗುತ್ತೆ, ಸ್ನಾನವನ್ನು ಮಾಡದೇ ಇದ್ದರೆ ಈ ಜನ್ಮ ಬರ್ತೆ ಅಂದರೆ, ಈ ಜನ್ಮ ಬರ್ಕೂಡ್ದು ಅಂತಂದರೆ ಆ ಸ್ನಾನವನ್ನು ಮಾಡಬೇಕು ಅಂತ ಅರ್ಥ ಆಗತ್ತಲ್ಲ. ಆಗ ಆಷಾಢ, ಕಾರ್ತಿಕ, ವೈಶಾಖ, ಮಾಘ ಈ ತಿಂಗಳಲ್ಲಿ ಆ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡೋದರಿಂದ ಮತ್ತು ಸ್ನಾನವನ್ನು ಮಾಡೋ ಸಂದರ್ಭದಲ್ಲಿ ಗಂಗೆಯನ್ನು ಸ್ಮರಣೆ ಮಾಡಬೇಕು. ಆಗ ಅಂತೂ ದೇವರ ಅನುಗ್ರಹ ಇದ್ದರೆ ಈ ತಿಂಗಳು ಪೂರ್ತಿ ಈ ಸ್ನಾನವನ್ನು ಮಾಡೋಕ್ಕೆ ಅನುಗ್ರಹ ಮಾಡಪ್ಪ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಆ ಸ್ನಾನವನ್ನು ಆರಂಭಿಸಿವು ಅಂದರೆ ಖಂಡಿತ ದೇವರು ಅದನ್ನು ನಡೆಸಿಕೊಡ್ತಾನೆ. ನಮ್ಮ ಮನೆ ಬಾತ್ರೂಮ್ ಆದರೂ ಪರವಾಗಿಲ್ಲ, ಗಂಗೆಯನ್ನು ಸ್ಮರಣೆ ಮಾಡಿದ್ರೆ ಸಾಕು. ನಾವು ನದಿಯಲ್ಲಿ ಸ್ನಾನ ಮಾಡಿ ಸಮುದ್ರದಲ್ಲಿ ಸ್ನಾನ ಮಾಡಿ ಏನು ಪುಣ್ಯ ಬರುತ್ತೆಯೋ ಅದು ಇಲ್ಲಿ ಮಾಡೋದರಿಂದವೇ ಬರುತ್ತೆ ಅಂತ ಶಾಸ್ತ್ರಗಳೇ ಹೇಳುತ್ತೆ. ಅಂದರೆ ನದಿ ಇದ್ದು ನೀವು ಬಾತ್ರೂಮಲ್ಲಿ ಸ್ನಾನ ಮಾಡೋದು ಬೇರೆ, ನದಿ ಇಲ್ಲ ಸಮುದ್ರ ಇಲ್ಲ ಎಂಬ ಪಕ್ಷದಲ್ಲಿ ನಾವು ನಮ್ಮ ಮನೆಯಲ್ಲಿ ಮಾಡುವ ಸಂದರ್ಭದಲ್ಲಿ ಇದನ್ನು ಗಂಗೆಯನ್ನು ಸ್ಮರಣೆ ಮಾಡಬೇಕು. ಯತ್ರ ಕುತ್ರಾಪಿ ಯೋ ಮಾಘೆ ಪ್ರಯಾಗ ಸ್ಮರಣಾನ್ವಿತಃ ಕರೋತಿ ಮಜ್ಜನಂ ತೀರ್ಥೆ ಸಲಭೇತ್ ಗಂಗಾ ಮಜ್ಜನಂ. ಅಂದರೆ ಗಂಗೆಯನ್ನು ಸ್ಮರಣೆ ಮಾಡಿದರೆ ಸಾಕು. ನೀವು ಬಾತ್ರೂಮಲ್ಲಿ ಸ್ನಾನ ಮಾಡಿರು, ಆ ಗಂಗೆಯಲ್ಲಿ ಸ್ನಾನ ಮಾಡಿರಿ ಏನು ಫಲ ಬರ್ತೀಯೋ ಅದು ಇಲ್ಲೇ ಬರುತ್ತೆ ಹಾಗೆ ಅಂತ ಹೇಳ್ತಾರೆ. ಮತ್ತು ಇದನ್ನು ಯಾರ್ಯಾರು ಮಾಡಬೇಕು ಅಂದರೆ ಎಲ್ಲರಿಗೂ ಇದನ್ನು ಸ್ನಾನವನ್ನು ಮಾಡಿಯೇ ಆಗಬೇಕು. 8 ವಯಸ್ಸಿಂದ 80 ವರ್ಷದ ಬಾಲಕರವರೆಗೆ ಇದು ಸ್ನಾನವನ್ನು ಮಾಡಿಯೇ ಆಗಬೇಕು ಅಂತ. ಬ್ರಹ್ಮಚಾರಿ ಗೃಹಸ್ಥೋ ವಾ ವಾನಪ್ರಸ್ಥೋತ ಭಿಕ್ಷುಕಃ ಬಾಲವೃದ್ಧ ಯುವಾನಶ್ಚ ನರನಾರಿ ನಪುಂಸಕಃ ಸ್ನಾತ್ವಾ ಮಾಘೆ ಶುಭೇ ತೀರ್ಥೆ ಪ್ರಾಪ್ನುವಂತಿ ಈಪ್ಸಿತಂ ಫಲಂ. ಬ್ರಹ್ಮಚಾರಿ ಮತ್ತು ಗೃಹಸ್ಥ, ವಾನಪ್ರಸ್ಥ, ಭಿಕ್ಷುಕ, ಬಾಲ ಸಣ್ಣ ಮಕ್ಕಳು, ವೃದ್ಧ ವಯಸ್ಸಾದವರು, ಯುವಕರು, ಯುವಾನಶ್ಚ ನರ ಹೆಂಗಸರು, ನಾರಿ, ನಪುಂಸಕಃ ಅಂದರೆ 3 ಲಿಂಗ, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ, ಇವರು ಸ್ನಾನವನ್ನು ಮಾಡಬೇಕು. ಮಾಘ ಮಾಸದಲ್ಲಿ ಏನು ನಕ್ಷತ್ರ ಇರುವ ಸಂದರ್ಭದಲ್ಲಿ ಮಾಡುವ ಸ್ನಾನಕ್ಕೆ ವಿಶೇಷ ಫಲ, ಸೂರ್ಯೋ ಉದಯದ ಕಾಲದಲ್ಲಿ ಮಾಡುವ ಸ್ನಾನಕ್ಕೆ ಮಧ್ಯಮ ಫಲ, ಸೂರ್ಯೋದಯ ಆದ ಮೇಲೆ ಮಾಡುವ ಸ್ನಾನಕ್ಕೆ ಅಧಮ ಫಲ ಅಂತ ಹೀಗೆ ಇದನ್ನು ಹೇಳಿದ್ದಾರೆ. ಈ ಮಾಘ ಸ್ನಾನ ಈ ತಿಂಗಳ ಪೂರ್ತಿ ಸ್ನಾನವನ್ನು ಮಾಡೋದಕ್ಕೆ ದೇವರ ಅನುಗ್ರಹ ಆಗಬೇಕು. ಅಂದರೆ ನಾವು ಯಾವ ಕೆಲಸ ಮಾಡಿರೂ ನಾವು ಇದನ್ನೆಲ್ಲ ಸಂಕಲ್ಪ ಮಾಡುವಂತ ಎಲ್ಲ ಮಾಡಬಹುದು, ಆದರೆ ಅದು ನಡಿಬೇಕು ಅಂತಂದರೆ ದೇವರೊಬ್ಬನೇ ಅದಕ್ಕೆ ಸಂಕಲ್ಪ ನಾವು ಸಂಕಲ್ಪ ಮಾಡ್ತಾವೆ, ದೇವರು ಏರ್ಕೊಂಡೆ ಸಂಕಲ್ಪ ಮಾಡಿ ಇಟ್ಟಿರ್ತಾನೆ. ಆದ ಕಾರಣ ದೇವರ ಅನುಗ್ರಹದಿಂದ ನಾವು ಇದನ್ನು ಆದಷ್ಟು ಪ್ರಯತ್ನವನ್ನು ಮಾಡೋಣ. ನಾವು ಮಾಡಿ ಅಂದರೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಸ್ವಲ್ಪ ಮಾಡೋಕ್ಕೆ ಆರಂಭಿಸ್ತಾರೆ. ಹಾಗೆ ನಾವು ಮಾಡಿ ಪುಣ್ಯವನ್ನು ತಗೊಂಬೋಣ ಅಂಥೇಳಿ
ನದಿಗಳೆಲ್ಲ ಕೂಗುತ್ತಾ ಇರ್ತಂತೆ, ಬನ್ರಿ ಸ್ನಾನ ಮಾಡಿರಿ, ಮಾಧವನ ಪುಣ್ಯವನ್ನು ತಗೊಳ್ರಿ, ಬನ್ರಿ ಹಾಗೆ ಅಂತ ಕೂಗುತ್ತಂತೆ. ನದಿ ಸಮುದ್ರ ಎಲ್ಲ ಕೂಗುತ್ತಾ ಇರ್ತಂತೆ, ಎಲ್ಲರೂ ಬನ್ರಿ, ದೇವರ ಅನುಗ್ರಹಕ್ಕೆ ವಿಶೇಷವಾದ ತಿಂಗಳಿದು ಅಂತ. ಆದ ಕಾರಣ ಅದನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀಕೃಷ್ಣಾಯ ನಮಃ. ಈ ವಿಡಿಯೋನ ನೋಡಿ, ನೀವು ವಿಡಿಯೋನ ನೋಡಿದ್ದೀರಿ ಅಂತಂದರೆ ಶ್ರೀಕೃಷ್ಣಾಯ ನಮಃ ಅಂತ ಕಮೆಂಟ್ ಮಾಡಿ ಸಾಕು. ಆದಷ್ಟು ಲೈಕ್ ಮಾಡಿರಿ, ಎಲ್ಲರಿಗೂ ಅದನ್ನು ಈ ವಿಡಿಯೋನ ಶೇರ್ ಮಾಡಿರಿ. ನೀವು ನೋಡಿದ್ದೀರಿ ಅಂತ ತಿಳಿಯೋದಕ್ಕೆ ನಮಗೆ ಬೇಕಲ್ಲ, ಇಷ್ಟು ಜನ ನೋಡಿದ್ದಾರೆ ಹಾಗೆ ಅಂತ. ಆದ ಕಾರಣ ಇದಕ್ಕೆ ನೀವು ಶ್ರೀಕೃಷ್ಣಾಯ ನಮಃ ಅಂತ ಹಾಕಿರೋ ಸಾಕು, ನಿಮಗೆ ಒಂದು ಮಂತ್ರದ ಜಪ ಪುಣ್ಯವೂ ಸಿಗತ್ತೆ. ನಾವು ನೋಡ್ತಾವೆ ಅದನ್ನು, ಓದವಲ್ಲಿ ನಾವು ಒಂದು ಸಲ ಓದ್ತಾನೆ, ನಾವು ಓದಿದ ಪುಣ್ಯ ನಿಮಗೂ ಸಿಗತ್ತೆ. ಅಂದರೆ ಅದರಿಂದ ದೇವರ ಅನುಗ್ರಹದಿಂದ ಎಲ್ಲರಿಗೂ ಎಲ್ಲ ವಿಧವಾದ ಹರಿವಾಯು ಗುರುಗಳ ವಿಶೇಷ ಅನುಗ್ರಹವಾಗಲಿ. ಎಲ್ಲರಿಗೂ ಈ ಮಾಘ ಮಾಸದ ಪುಣ್ಯದಿಂದ ನಮ್ಮ ಪಿತೃಗಳು, ನಾವು ಮಾಡುವ ಸ್ನಾನದಿಂದ ನಮ್ಮ ಪಿತೃಗಳೆಲ್ಲ ಬಂದು ಪ್ರೇತ ಜನ್ಮ ಇತ್ತು ಅಂತಂದರೆ ಅವರು ಭೂತ ಪ್ರೇತ ಪಿಶಾಚಿಗಳಾಗಿ ಇದ್ದರು ಅಂದರೆ ಅಕಸ್ಮಾತ್ ನಾವು ಮಾಡುವ ಈ ಸ್ನಾನದಿಂದ ಅವರಿಗೂ ಮೋಕ್ಷ ಸಿಗಲಿ ಎಂಬುದಾಗಿ, ಮೋಕ್ಷ ಸಿಗಲಿ ಅಂದರೆ ನರಕದಿಂದ ಬಿಡುಗಡೆ ಆಗೋದು ಅಂತ. ಹಾಗೆ ಅದಕ್ಕೆ ದೇವರ ಅನುಗ್ರಹ ಮಾಡಲಿ, ನಾವು ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾಯ ನಮಃ.